ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಕುಲಸಚಿವರಾಗಿ ಸಿ.ಆರ್. ಕಲ್ಪಶ್ರೀರವರು ಅಧಿಕಾರ ಸ್ವೀಕಾರ ಮಾಡಿದರು. ಮಂಡ್ಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಶಿವಚಿತ್ತಪ್ಪರವರು ನೂತನ ಕುಲಸಚಿವರಾದ ಕಲ್ಪಶ್ರೀರವರಿಗೆ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿದರು. ಕಲ್ಪಶ್ರೀರವರಿಗೆ ಸದರಿ ಹುದ್ದೆಯ ಜೊತೆಗೆ ಮೈಸೂರು ಕಾವೇರಿ ನೀರಾವರಿ ನಿಗಮದ ಮುಖ್ಯ ಆಡಳಿತ ಅಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಮಂಡ್ಯ ತಾಲೂಕಿನ ಬಿ. ಅಡ್ನ ಗ್ರಾಮದ ದಂಪತಿಗಳು ಹಾಗೂ ಪಾಂಡುಪುರ ತಾಲೂಕು ಮಂಡಿ ಬೆಟ್ಟಳ್ಳಿ ಗ್ರಾಮದ ಎಂ.ಎಸ್. ಮಂಜುನಾಥ್ರವರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಕೋರಿ ಮತ್ತು ರಾಜ್ಯದ ಎಲ್ಲ ರೈತರ ಸಾಲ ಮನ್ನಾ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಫಲವಾಗಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತ ಸಾಲ ಮನ್ನಾ ಆಗಲೇಬೇಕು. ಬಿಎಡ್ನ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ದಂಪತಿಗಳ ಕುರಿತಾಳಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತ ಪರ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತರ ಹೋರಾಟಕ್ಕೆ ಜಯವಾಗಲಿ. ನೀರಾವರಿ ಸೌಲಭ್ಯ, ವಿದ್ಯುತ್ ಸಂಪರ್ಕ ಉಚಿತವಾಗಿ ಕೊಡಲೇಬೇಕು. ವ್ಯವಸಾಯ ಕ್ಷೇತ್ರವನ್ನು ಕಡೆಗೆ ಕುರುಡಾಗಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ವಿಫಲವಾಗಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಿ. ಅಡ್ನ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ದಂಪತಿಗಳು ಮತ್ತು ಪಾಂಡುಪುರ ತಾಲೂಕು ಮಂಡಿ ಬೆಟ್ಟಳ್ಳಿ ಗ್ರಾಮದ ಎಂ.ಎಸ್. ಮಂಜುನಾಥ್ರವರ ಕುಟುಂಬಕ್ಕೆ ತಕ್ಷಣ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. ರೈತರ ಕೈ ಸಾಲವು ಸೇರಿದಂತೆ ಬ್ಯಾಂಕ್, ಸಹಕಾರ ಸಂಘ ಮತ್ತು ಇನ್ನಿತರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಪಡೆದಿರುವ ಎಲ್ಲ ರೀತಿಯ ಸಾಲವನ್ನು ಋಣಮುಕ್ತ ಕಾಯ್ದೆಗೆ ಜಾರಿ ತರುವ ಮೂಲಕ ಮನ್ನಾ ಮಾಡಬೇಕು ಅಂತ ಹೇಳಿದರು. ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿರುವ ರಾಜ್ಯದ ಎಲ್ಲ ರೈತ ಕುಟುಂಬಗಳಿಗೆ ತಕ್ಷಣ ಬಾಕಿ ಪರಿಹಾರ ಮೊತ್ತವನ್ನು ಬಿಡುಗಡೆಗೊಳಿಸಬೇಕು. ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಆಯೋಗದ ವರದಿಯಂತೆ ರೈತರ ಎಲ್ಲ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿದರು. ರಸಗೊಬ್ಬರ, ಕ್ರಿಮಿನಾಶಕ, ಬಿತ್ತನೆ ಬೀಜ ಸೇರಿದಂತೆ ಎಲ್ಲ ಕೃಷಿ ಪರಿಕರಗಳಿಗೆ ನೀಡುವ ಸಬ್ಸಿಡಿ ಮೊತ್ತ ಹೆಚ್ಚಳ ಮಾಡಿ ಕಾಳಸಂತೆ ವ್ಯಾಪಾರ ತಡೆಯಬೇಕು. ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ನಷ್ಟಕ್ಕೊಳಗಾಗುವ ರೈತರನ್ನ ರಕ್ಷಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ನೋಡವರ ಕಣ್ಣಿಗೆ ಒಂದು ಸಮೃದ್ಧವಾದಂಥ ಜಿಲ್ಲೆ ಅಂತಕ್ಕಂಥ ಒಂದು ಹೆಸರನ್ನು ಮಾತ್ರ ಪಡೆದಿದೆ. ಆದರೆ ಮಂಡ್ಯ ಜಿಲ್ಲೆಯ ರೈತರು, ಅನ್ನದಾತರು, ಈ ದೇಶಕ್ಕೆ ಅನ್ನ ಆಗ್ತಾ ಇರತಕ್ಕಂತಹ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರಗಳು ಇವು ಅನ್ನದಾತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ರೈತರ ಆತ್ಮಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನುಸರಿಸ್ತಾ ಇರತಕ್ಕಂಥ ನೀತಿಗಳೇ ಕಾರಣ ಆಗಿರ್ತಕ್ಕಂಥದ್ದು. ಇವತ್ತು ಮಂಡ್ಯ ತಾಲೂಕಿನ ಬಿ. ಅಟ್ನ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ಅಂತಕ್ಕಂಥ ದಂಪತಿಗಳು ಒಂದೇ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪಾಂಡುಪುರ ತಾಲೂಕಿನಲ್ಲಿ ಮಂಜುನಾಥನ್ನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೆ.ಆರ್. ತಾಲೂಕಿನವರು ಇತ್ತೀಚೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಳೆದ ಒಂದು ವಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 4 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರಭುತ್ವ ಬದುಕಿದೆಯಾ ಸತ್ತಿದೆಯಾ ಅಂತೇಳಿ ಇವತ್ತು ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಕೆಲವು ರಾಜಕಾರಣಿಗಳು ಸತ್ತ ನಂತರದಲ್ಲಿ ಬಂದು ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟು ಮೊಸಳೆ ಕಣ್ಣೀರನ್ನು ಸುರಿಸಿ ಸಹಾಯ ಮಾಡ್ತಕ್ಕಂಥ ನಾಟಕ ಆಡ್ತಕ್ಕಂಥ ಜನಪ್ರತಿನಿಧಿಗಳು ಸಂಸತ್ನಲ್ಲಿ, ಶಾಸನ ಸಭೆಗಳಲ್ಲಿ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಡಾಕ್ಟರ್ ಸ್ವಾಮಿನಾಥನ್ರವರ ಆಯೋಗದ ಪ್ರಕಾರವಾಗಿ C2+50% ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅದನ್ನು ಕಾಯ್ದೆ ಮಾಡ್ತು ಅಂತಂದರೆ ಇವತ್ತು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ರೈತರ ಸಾಲಗಳನ್ನು ಮನ್ನಾ ಮಾಡಬೇಕು. ಕಾರ್ಪೊರೇಟ್ ಕಂಪನಿಗಳಿಗೆ 16,35,000 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತಾ ಇಲ್ಲ. ಕೇರಳದಲ್ಲಿ ಎಡರಂಗ ಸರ್ಕಾರ ಋಣಮುಕ್ತ ಕಾಯ್ದೆಯನ್ನು ಜಾರಿಗೊಳಿಸಿ ಖಾಸಗಿ ಸಾಲಗಳು ಸೇರಿದಂತೆ ಸಾಲಗಳನ್ನು ತೀರಿಸಿರ್ತಕ್ಕಂಥ ಉದಾಹರಣೆ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸರ್ಕಾರಗಳನ್ನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಹೊಣೆಗಾರಿಕೆಯನ್ನು ಹೊರಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದ್ದೀವಿ. ತಲಾ 25 ಲಕ್ಷ ಪರಿಹಾರ ಕೊಡಬೇಕು. ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಋಣಮುಕ್ತ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಸತ್ತಂತೆ ಬದುಕ್ತಾ ಇರ್ತಕ್ಕಂಥ ರೈತರನ್ನ ಉಳಿಸ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಬೇಕು ಅಂತೇಳಿ ಈ ದಿನ ನಾವು ಮಂಡ್ಯ DC ಕಚೇರಿ ಮುಂದೆ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ.
ಇದು ಬರೀ ಸಾಂಕೇತಿಕ ಪ್ರತಿಭಟನೆ ಅಷ್ಟೇ. ರೈತರನ್ನ ಉಳಿಸ್ಬೇಕು. ನರೇಂದ್ರ ಮೋದಿಯವರು ಹೇಳಿದ್ರು, ಅಧಿಕಾರಕ್ಕೆ ಬರೋಕ್ಕೂ ಮುನ್ನ ರೈತರ ಆತ್ಮಹತ್ಯೆ ತಡೆಗಟ್ತೀವಿ, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ, MS ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ ಬೆಂಬಲ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ಈ ದೇಶದ ಜನತೆಗೆ ಸುಳ್ಳು ಹೇಳಿ ವಂಚನೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಇನ್ನಾದರೂ ರೈತರ ಕಡೆ ಗಮನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನೇತೃತ್ವವನ್ನು ಭರತರಾಜ್, ಸಿದ್ದೇಗೌಡ, ಲಿಂಗರಾಜಮೂರ್ತಿ, ಮಹಾದೇವು, ಪ್ರಮೀಳಾ ಆಲ್ಗೂರು, ಅಬ್ದುಲ್ ಸಕೀರ್, ಕುಮಾರಸ್ವಾಮಿ, ಜಯಮ್ಮ, ಮಹಾದೇವಮ್ಮ ಸೇರಿದಂತೆ ಇನ್ನಿತರರು ವಹಿಸಿದರು. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ಮೈಸೂರು ವಿಭಾಗೀಯ ಅಧ್ಯಕ್ಷ ರಾಜು ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳ ನಾನಾ ಉದ್ಯೋಗಗಳ ವೇತನ ಹೆಚ್ಚಳಕ್ಕೆ ಅನುಗುಣವಾಗಿ ಕನಿಷ್ಠ ವೇತನ ಏರಿಸದ ಕಾರಣ ಹೋರಾಟದ ಫಲವಾಗಿ ನ್ಯಾಯಾಲಯದ ಮಧ್ಯಪ್ರವೇಶಿಸಿ 2026ರ ಮೇ 22ರಂದೇ 40% ವೇತನ ಹೆಚ್ಚಿಸುವಂತೆ ಅಧಿಸೂಚನೆ ಹೊರಡಿಸಿದ್ದರೂ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಆರೋಪಿಸಿದರು. ಇದುವರೆಗೂ ಜಾರಿ ಮಾಡದ ಹಿನ್ನೆಲೆಯಲ್ಲಿ ಖಾಸಗಿ ಉದ್ಯಮಿಗಳು ನ್ಯಾಯಾಲಯಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದನ್ನು ನೆಪವಾಗಿರಿಸಿದ ಸರ್ಕಾರವು ಜುಲೈ 29ರಂದು ಕನಿಷ್ಠ ವೇತನ ಹೆಚ್ಚಳ ತಡೆಗೆ ಮೌಖಿಕ ಆದೇಶ ನೀಡಿದೆ. ಇದನ್ನು 3 ದಿನದಲ್ಲಿ ಎಲ್ಲ ಇಲಾಖೆಗಳು ಪಾಲಿಸಿವೆ. ಆದರೆ ನ್ಯಾಯಾಲಯದ ಅಧಿಸೂಚನೆಗೆ 2 ತಿಂಗಳಾದರೂ ಯಾವುದೇ ಕಿಮ್ಮತ್ತು ನೀಡಿಲ್ಲ ಎಂದು ಕಿಡಿಕಾರಿದರು. ಕಾರ್ಮಿಕ ಇಲಾಖೆಯ ಧೋರಣೆ ಖಂಡಿಸಿ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಕನಿಷ್ಠ ವೇತನ ಜಾರಿಗಾಗಿ ಆಗಸ್ಟ್ 13ರಂದು ಆಗ್ರಹ ಸಮಾವೇಶದ ಮೂಲಕ ಒತ್ತಡ ಹೇರಲು ಮುಂದಾಗಿದೆ. ರಾಜ್ಯದ ಎಲ್ಲ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಭಾಗವಹಿಸುವಂತೆ ಮನವಿ ಮಾಡಿದರು. ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಸರ್ಕಾರ ಏನು ಹಲವಾರು ವರ್ಷಗಳ ಕಾರ್ಮಿಕರ ಬಹು ಬೇಡಿಕೆಯ ಆಗಿತ್ತು, ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ ಇವತ್ತಿನ ಒಂದು ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಜೀವನ ನಿರ್ವಹಣಾ ಮಟ್ಟಕ್ಕೆ ಪೂರಕವಾದಂಥ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು. ಅದಕ್ಕೆ ಇಲಾಖೆ ಸರ್ಕಾರ ಮೀನಾಮೇಷನ ಎಣಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರ ಕೋರ್ಟು ಮೂಲಕ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯನೂ ಕೂಡ ಕನಿಷ್ಠ ವೇತನ ಜಾರಿ ಮಾಡಿ ಅಂತೇಳಿ ಆದೇಶ ಮಾಡೋ ಸಂದರ್ಭದಲ್ಲಿ ಕಳೆದ ಮೇ 22ರಂದು ಕಾರ್ಮಿಕ ಇಲಾಖೆ 40% ಕನಿಷ್ಠ ವೇತನ ಏರಿಕೆ ಮಾಡಿ ಕನಿಷ್ಠ ವೇತನ ಆದೇಶವನ್ನು ಜಾರಿ ಮಾಡಿತ್ತು. ನೂತನ ಕನಿಷ್ಠ ವೇತನ ನೀಡಿ ಅಂತೇಳಿ ಮೇ 22ರಂದು ಆದೇಶ ಜಾರಿಯಾದರೂ ಕೂಡ ಮೇ, ಜೂನ್, ಜುಲೈ 2 ತಿಂಗಳು ಪೂರ್ಣಾವಧಿ ಕಾಲಾವಕಾಶ ಇದ್ರೂ ಕೂಡ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ವೇತನನ ಜಾರಿ ಮಾಡ್ದೇ ಮೀನಾಮೇಷ ಎಣಿಸಿ ಕಾಲಹರಣ ಮಾಡಿದೆ. ಈ ಸಂದರ್ಭದಲ್ಲಿ ಕಳೆದ ಜುಲೈ 29ನೇ ತಾರೀಕು ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಇಲಾಖೆ, ಹಣಕಾಸು ಇಲಾಖೆಯ ಮೌಖಿಕ ಸೂಚನೆ ಮೇರೆಗೆ ತಾತ್ಕಾಲಿಕವಾಗಿ ಈ ಪರಿಷ್ಕೃತ ನೂತನ ಕನಿಷ್ಠ ವೇತನ ಆದೇಶವನ್ನು ತಡೆ ಹಿಡಿಯಲಾಗಿದೆ ಅಂತೇಳಿ ಒಂದು ಆದೇಶವನ್ನು ಮಾಡಿದೆ. ಲೆಕ್ಕಪತ್ರ ಇಲಾಖೆ, ಹಣಕಾಸು ಇಲಾಖೆಯ ಮೌಖಿಕ ಸೂಚನೆ ಮೇರೆಗೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತೇಳಿ ಈ ಒಂದು ಸೂಚನೆಯ ಮೇರೆಗೆ ಇಲಾಖೆಗಳು ಅವ್ರದ್ದೇ ಆದ ಆದೇಶಗಳನ್ನ ಹೊರಡಿಸ್ತಾ ಈ ತಿಂಗಳು ಪೂರ್ಣ ಪ್ರಮಾಣದಲ್ಲಿ ಕನಿಷ್ಠ ವೇತನ ನೂತನ ಕನಿಷ್ಠ ವೇತನ ಕಾಯ್ದೆ ಜಾರಿಯಾಗಬೇಕಾಗಿತ್ತು. ಅದನ್ನು ನಾವು ಜಾರಿ ಮಾಡೋದಿಲ್ಲ, ನಮಗೆ ಮೌಖಿಕ ಸೂಚನೆ ಇದೆ ಅಂತೇಳಿ ಎಲ್ಲ ಇಲಾಖೆಗಳಿಗೆ ಪತ್ರವ್ಯವಹಾರಗಳನ್ನ ಆ ಇಲಾಖೆಯ ಮುಖ್ಯಸ್ಥರು ಮಾಡಿ ವೇತನವನ್ನು ತಡೆ ಹಿಡಿದಿದ್ದಾರೆ. ಇದನ್ನು ಖಂಡಿಸಿ ನಮ್ಮ ಸಂಘಟನೆಯ ವತಿಯಿಂದ ಇದೇ ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ರಾಜ್ಯ ಮಟ್ಟದ ಎಲ್ಲ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಸೇರಿ ಒಂದು ಸರ್ಕಾರಕ್ಕೆ ಒಂದು ನೂತನ ವೇತನ ಕನಿಷ್ಠ ವೇತನ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ನೌಕರರು, ಎಲ್ಲ ಇಲಾಖೆ ಹೊರಗುತ್ತಿಗೆ ನೌಕರರು ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಗೋಷ್ಠಿಯಲ್ಲಿ ವೆಂಕಟಲಕ್ಷ್ಮಿ, ಚಿನ್ನರಾಜು, ರಾಜೇಶ್, ಸರೋಜಾ ಇದ್ದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಈ ಹಿಂದೆ ನಿರ್ದೇಶಕರಾಗಿದ್ದ ಹರೀಶ್ ಬಾಬುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಕ್ಷದಲ್ಲಿ ಆಗಿದ್ದ ಒಡಂಬಡಿಕೆಯಂತೆ ಇಂದು ಅವಿರೋಧ ಆಯ್ಕೆ ನಡೆಯಿತು.
ಇಂದು ನಡೆದ ಚುನಾವಣೆ ವೇಳೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಹರೀಶ್ ಆಯ್ಕೆಯಾದರು. ನೂತನ ಅಧ್ಯಕ್ಷ ಹರೀಶ್ ಬಾಬುಗೆ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರಿಂದ ಅಭಿನಂದನೆ ಸಲ್ಲಿಸಲಾಯಿತು. ನೂತನ ಅಧ್ಯಕ್ಷರ ಆಯ್ಕೆಯಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಮದ್ದೂರಿನ ಗೆಜ್ಜಲಗೆರೆ ಬಳಿಯ ಮನ್ಮೂಲ್ ಕಚೇರಿಯ ಮುಂದೆ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಲಾಯಿತು. ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಅಧ್ಯಕ್ಷರು ಕೃತಜ್ಞತೆಯನ್ನು ಸಲ್ಲಿಸಿದರು. ಏನು ಈ ದಿನ ಅಧ್ಯಕ್ಷ ಆಯ್ಕೆಯ ಚುನಾವಣೆ ಪ್ರಕ್ರಿಯೆ ಇತ್ತು. ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾರೂ ಸಹ ಅರ್ಜಿ ಸಲ್ಲಿಸದೇ ಇರೋದ್ರಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಂಗಾಗಿ ಈ ಜಿಲ್ಲೆಯ ಹೊಸದಾಗಿ ಮಂತ್ರಿಯಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರಿಗೆ, ನರೇಂದ್ರ ಸ್ವಾಮಿ ಅವರಿಗೆ, ಎಲ್ಲ ಶಾಸಕರಿಗೆ, ಮದ್ದೂರು ಕ್ಷೇತ್ರದ ಉದಯ ಸರ್ ಅವ್ರಿಗೆ, ಮಂಡ್ಯದ ರವಿ ಗಣಿಗ ಅವ್ರಿಗೆ, ಪಾಂಡುಪುರದ ದರ್ಶನ್ ಪುಟ್ಟಣ್ಣಯ್ಯನವ್ರಿಗೆ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿಗೌಡರಿಗೆ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಸಹಕಾರದಿಂದ ಇವತ್ತಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ಹಂಗಾಗಿ ದೊಡ್ಡ ಜವಾಬ್ದಾರಿ ಇವತ್ತಿನಿಂದ ನನ್ನ ಮೇಲಿರುತ್ತದೆ. ಮುಂದಿನ ದಿನಗಳಲ್ಲಿ ಒಕ್ಕೂಟದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನೆಲ್ಲ ನಾಯಕರುಗಳ ಜೊತೆ ನಿಂತ್ಕೊಂಡು ಅವರಲ್ಲಿರ್ತಕ್ಕಂಥ ಸರ್ಕಾರದ ಉಪಯೋಗಗಳನ್ನ ಪಡ್ಕೊಂಡು ಒಕ್ಕೂಟದಲ್ಲಿ ರೈತರುಗಳಿಗೆ ಏನೇನು ಸವಲತ್ತುಗಳು ಸಿಗಬೇಕು ಅವನ್ನು ಪ್ರಾಮಾಣಿಕವಾಗಿ ಸಲ್ಲಿಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ. ಮದ್ದೂರು ತಾಲೂಕಿನಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಶಾಲೆಗಳ ನೋಂದಣಿ ರದ್ದು ಮಾಡಬೇಕು, ಇದಕ್ಕೆ ಅವಕಾಶ ಮಾಡಿಕೊಟ್ಟ ಬಿಇಒ ಅಮಾನತುಗೊಳಿಸಬೇಕು ಎಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸಿ. ಕುಮಾರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ದೂರು ತಾಲೂಕಿನಲ್ಲಿ ಬಿಇಒ ಧನಂಜಯ ಅವರು ಅಧಿಕಾರ ವಹಿಸಿಕೊಂಡ 2 ವರ್ಷಗಳಲ್ಲಿ 13 ಸರ್ಕಾರಿ ಶಾಲೆಗಳು ಮುಚ್ಚಿವೆ, 8 ಖಾಸಗಿ ಶಾಲೆಗಳು ಅನುಮತಿ ಪಡೆದ ಸ್ಥಳದಲ್ಲಿ ಅಲ್ಲದೆ ಬೇರೆಡೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಸರ್ಕಾರಿ ಶಾಲೆಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದ ಸರ್ಕಾರಿ ಉದ್ಯೋಗಿ ಧನಂಜಯ ಅವರು ಖಾಸಗಿ ಶಾಲೆಗಳ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಕೆಸ್ತೂರಿನಲ್ಲಿ ಅಕ್ರಮ ಖಾತೆಯಾದ ಸ್ಥಳದಲ್ಲಿ ಶಿವಪುರದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಲು ಹಾಗೂ ಕೃಷಿಗಾಗಿ ಎಂದು ಅನುಮತಿ ಪಡೆದ ಜಾಗದಲ್ಲಿ ಮಲ್ಲನಕುಪ್ಪೆ ಬಳಿ ಅನುಮತಿ ಪಡೆದು ದುಂಡನಹಳ್ಳಿಯಲ್ಲಿ ನಡೆಸುತ್ತಿರುವುದು, ತೊರೆಶೆಟ್ಟಹಳ್ಳಿಯಲ್ಲಿ ಹಾಗೂ ಗೆಜ್ಜಲಗೆರೆಯಲ್ಲಿ ನಡೆಯುತ್ತಿರುವ ಅಕ್ರಮ ಖಾಸಗಿ ಶಾಲೆಗಳ ನೋಂದಣಿ ರದ್ದುಗೊಳಿಸುವಂತೆ ಆಗ್ರಹಿಸಿದರು. ಮದ್ದೂರು ತಾಲೂಕಿನಲ್ಲಿ ಒಟ್ಟು 8 ಶಾಲೆಗಳು ಸ್ಥಳ ಬದಲಾವಣೆ ಮಾಡಿ ಅಕ್ರಮವಾಗಿ ನಡೆಸಲಾಗ್ತಾ ಇದೆ. ಕೂಡಲೇ ಅವುಗಳನ್ನು ರದ್ದು ಮಾಡಬೇಕು. ಬಿಇಒ ಧನಂಜಯ ಅವರನ್ನು ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿ ಆಗಸ್ಟ್ 17ರಂದು ಮದ್ದೂರಿನ ಬಿಇಒ ಕಚೇರಿ ಎದುರು ತಮಟೆ ಚಳವಳಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೆಲವೊಂದು ಇದು ಕೆಸ್ತೂರಿನ ವಿವೇಕಾನಂದ ಶಾಲೆ, ಇದು ಹಳೆಯ ಸ್ಕೂಲು, ಒಂದು ಗೋರ್ಮೆಂಟ್ PW ಇಲಾಖೆಯಿಂದ ನಡೆಸ್ತಾ ಇದ್ರು. ಅವರು ಯಾವ ದಾಖಲೆ ಇಟ್ಕೊಂಡು ನಡೆಸ್ತಾ ಇದ್ರೋ ಗೊತ್ತಿಲ್ಲ. ಮತ್ತೊಂದು ಇದು ಈಗ ಹೊಸ್ದಾಗಿ ಕಟ್ಟಿರೋದು, ಇದು ನಮ್ಮ SC/ST ಸಮುದಾಯದರ ಒಂದು ಕೊಡುಗೆ ಜಮೀನು ಅಂತೇಳಿ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಅವರು ತೊಗೊಂಡಿರೋದು ಏನು ಸರ್ವೆ ನಂಬರ್ 2ಕ್ಕೆ ಪರ್ಮಿಷನ್ ತೊಗೊಂಡಿರೋದು, 1ರಲ್ಲಿ ಕಟ್ಟಿದ್ದಾರೆ ಅವರು. ಅದೇ ರೀತಿ ಮತ್ತು ರಾಜಕಾಲುವೆ ಒತ್ತುವರಿ ಆಗಿದೆ, ಪೂರ್ಣ ಪ್ರಜ್ಞೆ ಶಾಲೆ ಮದ್ದೂರು. ಆಮೇಲೆ ಒಂದು ತಂಡ ರಚನೆ ಮಾಡಿ ಇದು ಮಾಡಿದ್ದಾರೆ, ಯಾವ ಕೂಡ ಸ್ಥಳ ಬದಲಾವಣೆ ಆಗಿಲ್ಲ ಅಂತ ಹೇಳಿ ಕೂಡ ಅವ್ರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಇಂಡಿಯನ್ ಪಬ್ಲಿಕ್ ಶಾಲೆ ಒಂದೇ ಸರ್ವೆ ನಂಬರು ಒಂದೇ ಜಾಗದಲ್ಲಿ ಇದ್ದರೂ ಕೂಡ ನೋಂದಣಿ ಸಂಖ್ಯೆ ರದ್ದು ಮಾಡವ್ರೆ. ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಮತ್ತು ಇವ್ರ ವಿರುದ್ಧ ಏನು ಕ್ರಮ ಕೈಗೊಳ್ತಲ್ಲ ಇವರು? ಮತ್ತು ಇವರು ಮತ್ತು ಖಾಸಗಿ ಶಾಲೆಗಳು ಮತ್ತು BO ನಡುವೆ ಏನೋ ಒಂದು ಒಪ್ಪಂದ ಇದೆ. ಆ ಒಂದು ವಿಚಾರವಾಗಿ ಮತ್ತು ಕೆಲವೊಂದು ಪರ್ಮಿಷನ್ ಕೊಡೋಕ್ಕೆ ಲಂಚನೂ ಕೇಳಿದೆ. ಅದು ಕೂಡ ನನ್ನ ಹತ್ರ ದಾಖಲೆಗಳಿದ್ದಾವೆ, ವಿಡಿಯೋ ಇದ್ದಾವೆ, ದುಡ್ಡು ಕೊಟ್ಟಿರೋದು ದಾಖಲೆ ಇದೆ, ಮತ್ತು ಆಡಿಯೋಗಳೆಲ್ಲ ಇದ್ದಾವೆ. ಏನು 17 ಇದೇ ತಿಂಗಳು 17 ಸೋಮವಾರದಂದು
ಇವ್ರನ್ನ ಏನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಇವ್ರನ್ನ ಅಮಾನತುಗೊಳಿಸಲೇಬೇಕು. ಇದೇ ತಿಂಗಳು 17ನೇ ತಾರೀಕು ಅವ್ರನ್ನ ವಿರುದ್ಧ ನಾವು ಟಮಟೆ ಚಳವಳಿ ಒಂದು ದೊಡ್ಡ ಮಟ್ಟದಲ್ಲಿ ಮದ್ದೂರಲ್ಲಿ BO ಕಚೇರಿ ಬಳಿ ಟಮಟೆ ಚಳವಳಿ ಮಾಡ್ತಾಯಿದ್ದೀವಿ. ಇಷ್ಟೇ ಸರ್. 17ಕ್ಕೆ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಘಟನೆ ವತಿಯಿಂದ. ಸರ್ ಅವ್ರನ್ನ ಏನು ಈ ಸ್ಥಳ ಬದಲಾವಣೆ ಆಗಿದ್ದೀವಲ್ಲ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಅವರು ನೋಂದಣಿ ಸಂಖ್ಯೆ ರದ್ದು ಮಾಡಬೇಕು. ಅವ್ರ ಮೇಲೆ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ಬೃಂದಾವನ ಕಿಡ್ಸು 1ನೇ ಕ್ರಾಸು ಮದ್ದೂರು, ಲೀಲಾವತಿ ಬಡಾವಣೆ ಮದ್ದೂರು, ಮತ್ತು ಇದು ದೊಡ್ಡ ಅರಸೀಕೆರೆ, ಕಾಳಿಕಾಂಬ ಹಿರಿಯ ಪ್ರಾಥಮಿಕ ಶಾಲೆ ಅನುದಾನಿತ ದೊಡ್ಡ ಅರಸೀಕೆರೆ ಮದ್ದೂರು, ಜ್ಞಾನಮುದ್ರ AG ಕಾಲೋನಿ ಭಾರತೀನಗರ ಮದ್ದೂರು, ಜ್ಯೋತಿ ಪಬ್ಲಿಕ್ ಶಾಲೆ ಅರುನಹಳ್ಳಿ ಗೇಟು ಮದ್ದೂರು ತಾಲೂಕು, ಮಡಿಲು ಪೂರ್ವ ಪ್ರಾಥಮಿಕ ಶಾಲೆ ಕದ್ಲೂರು, ಪುಣ್ಯಕೋಟಿ ಲರ್ನಿಂಗ್ ಸೆಂಟರ್ ಬೆಸಗರಳ್ಳಿ. ಇದು ಟೋಟಲ್ 8 ಇದೆ ಸರ್. ಇವು ಮತ್ತು ಇದು ಸ್ಥಳ ಬದಲಾವಣೆ ಆಗಿರೋದು ವಿವೇಕಾನಂದ ಕೆಸ್ತೂರು ಮತ್ತು ಪೂರ್ಣಪ್ರಜ್ಞಾ ಎಲ್ಲ ತೊರಶೆಟ್ಟಹಳ್ಳಿಲಿ ಇದೆಯಲ್ಲ ಅದೊಂದು, ಮತ್ತು ತೊರಶೆಟ್ಟಹಳ್ಳಿ. ಗೋಷ್ಠಿಯಲ್ಲಿ ಸಮಿತಿಯ ಗಿರೀಶ್, ರಘು, ಬೋರಯ್ಯ ಸ್ವಾಮಿ ಇದ್ದರು. ಸ್ವಾತಂತ್ರ್ಯದ ನಂತರ ಶೈಕ್ಷಣಿಕ ಚಳವಳಿಯನ್ನು ಸಮರ್ಥವಾಗಿ ಶಿಕ್ಷಣ ಸಂಸ್ಥೆಗಳು ರೂಪಿಸಿದವು. ಇದರಿಂದ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳ್ಳಲು ನೆರವಾಯಿತು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ KVS ಭವನದಲ್ಲಿ ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ಕೊಪ್ಪ ವತಿಯಿಂದ ಆಯೋಜಿಸಿದ ನಿತ್ಯ ಸಚಿವ KV ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸರ್ಕಾರದ ಜೊತೆಗೆ ಶೈಕ್ಷಣಿಕ ಚಳವಳಿಯಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳು ತಮ್ಮ ಕಟಿಬದ್ಧತೆಯನ್ನು ಪ್ರದರ್ಶನ ಮಾಡಿವೆ. ಹಾಗಿಲ್ಲದೆ ಹೋಗಿದ್ದರೆ ಸಾಕ್ಷರತೆ ಈ ಪ್ರಮಾಣದಲ್ಲಿ ಬರುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸರ್ಕಾರ ಒಂದರಿಂದಲೇ ಶೈಕ್ಷಣಿಕ ಚಳವಳಿಯನ್ನು ಸಮರ್ಥವಾಗಿ ರೂಪಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಎಂದು ಅವರು ಸ್ಮರಿಸಿದರು. ಪ್ರತಿ ವರ್ಷ ಟ್ರಸ್ಟ್ ವತಿಯಿಂದ 12 ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದ್ದು, ಈ ತಿಂಗಳಿನಲ್ಲಿ ನಾಡು ಕಂಡಂತಹ ನಿತ್ಯ ಸಚಿವ KV ಶಂಕರಗೌಡ ಶಿಕ್ಷಣ ಪ್ರಶಸ್ತಿಯನ್ನು ಮಹದೇವಪುರ ಆನಂದ ಶಿಕ್ಷಣ ಸಂಸ್ಥೆಗೆ ನೀಡುತ್ತಿದ್ದು, ಪರವಾಗಿ ಅಧ್ಯಕ್ಷ ಗಿಣಿಸ್ವಾಮಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿದ್ದಾರೆ ಎಂದು ನುಡಿದರು. ಮತ್ತು ಸಾಕ್ಷರತೆ ಈ ಒಂದು ಪ್ರಮಾಣಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಸರ್ಕಾರ ಒಂದರಿಂದಲೇ ಈ ಶೈಕ್ಷಣಿಕ ಚಳವಳಿಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸಮರ್ಥವಾಗಿ. ಈ ದಿಶೆಯಲ್ಲಿ ದಿವಂಗತ KV ಶಂಕರಗೌಡರು ಪ್ರಾರಂಭ ಮಾಡಿದ ಜನತಾ ಶಿಕ್ಷಣ ಸಂಸ್ಥೆಯೂ ಸೇರಿದಾಗೆ ಎಲ್ಲ ತಾಲೂಕಿನಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ನೂರಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿ ಅಕ್ಷರದ ದಾಸೋಹದ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಸಾಲಿನಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಜಿಲ್ಲೆಯ ಗಡಿ ಭಾಗದಲ್ಲಿರ್ತಕ್ಕಂಥ ಮತ್ತು ಕಾವೇರಿ ನದಿಯ ದಂಡೆ ಮೇಲಿರ್ತಕ್ಕಂಥ ಮಹದೇವಪುರದ ಆನಂದ ಶಿಕ್ಷಣ ಸಂಸ್ಥೆಯೂ ಒಂದು. ಆನಂದ ಶಿಕ್ಷಣ ಸಂಸ್ಥೆಯ ಪ್ರಾರಂಭ ಮತ್ತು ಅದರ ಬೆಳವಣಿಗೆ, ಅದರ ಇತಿಹಾಸ ಅತ್ಯಂತ ರೋಚಕವಾಗಿದೆ. ಒಂದು ಕಾಲಘಟ್ಟದಲ್ಲಿ ಮಹದೇವಪುರಕ್ಕೂ ಮತ್ತು ಮಂಡ್ಯ ಜಿಲ್ಲೆಗೂ ಸಂಪರ್ಕ, ಮಂಡ್ಯ ನಗರಕ್ಕೂ ಅತ್ಯಂತ ದುಸ್ತರವಾಗಿತ್ತು. ಯಾಕೆಂದ್ರೆ ಕಾವೇರಿ ನದಿಯ ದಂಡೆ ಮೇಲಿದ್ದಂಥ ಮಹದೇವಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳನ್ನು ಸಂಪರ್ಕ ಮಾಡಲಿಕ್ಕೆ ಕಾವೇರಿ ನದಿಗೆ ಸೇತುವೆ ಇರಲಿಲ್ಲ. ಹಾಗಾಗಿ ಏನಾದರೂ ಈ ಕಡೆ ಬರಬೇಕಾದ್ರೆ ಏನಾದರೂ ಸಣ್ಣ ಪುಟ್ಟ ಪರಿಕರಗಳ ಮೂಲಕ ಅವರು ಆ ನದಿಯನ್ನು ದಾಟಿ ಈ ಕಡೆಗೆ ಬರಬೇಕಾದಂಥ ದುಸ್ತರವಾದ ಸಂದರ್ಭ ಕಾಲಘಟ್ಟ ಒಂದು ಕಾಲಕ್ಕೆ ಇತ್ತು. ಆ ಸೇತುವೆ ನಿರ್ಮಾಣ ಆದಮೇಲೆ ಮಹದೇವಪುರ ಮತ್ತು ಸುತ್ತಮುತ್ತಲ ಹಳ್ಳಿಯ ಜನರಿಗೆ ಒಂದು ರೀತಿಯ ಸ್ವಾತಂತ್ರ್ಯ ಸಿಕ್ಕಂತಾಯ್ತು. ಅದು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ಗಡಿ ಭಾಗದಲ್ಲಿದೆ. ಮಹದೇವಪುರ ನದಿಯ ದಂಡೆ ಮೇಲೆ ಒಂದು ಸುಂದರ ತಾಣವಾಗಿ ರೂಪುಗೊಂಡಿದೆ. ಪರಿಸರ ಬಹಳ ಅದ್ಭುತವಾಗಿದೆ. ಆ ನೆಲದಲ್ಲಿ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದ್ದು, ಅದರ ಇತಿಹಾಸ ನೀವೆಲ್ಲ ತಿಳ್ಕೊಳ್ಬೇಕಾಗಿದೆ. ಅಲ್ಲಿಯ ಕೆ ಪುಟ್ಟಸ್ವಾಮಿ ಎನ್ನುವಂಥ ಒಬ್ಬ ಶಿಕ್ಷಣ ಪ್ರೇಮಿ
ನಮ್ಮೆಲ್ಲರ ಇಂದಿನ ರಾಜಕೀಯ ನೈಪುಣ್ಯತೆಗೆ ಹೆಸರಾದಂಥ ನಂತರ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವಿ ನಾಗರಾಜ್ ಭೈರಿ, ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಶಿಕ್ಷಣದ ಮಟ್ಟ ಕೇವಲ 18% ಇತ್ತು, ಈಗ ಅದು 81%ಕ್ಕೆ ಏರಿದೆ. ಇದಕ್ಕೆ ಕಾರಣರಾದ ನಿತ್ಯ ಸಚಿವ ಕೆ.ವಿ. ಶಂಕರಗೌಡರ ಸೇವೆ ಸದಾ ಸ್ಮರಣೀಯ ಎಂದರು. ನಮಗೆ ಜಯಪ್ರಕಾಶ್ ಗೌಡರು ಈ ಒಂದು ಶಂಕರಗೌಡ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾಗ ಹಾಲನ್ನು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಮೊದಲು ಅವರಿಗೆ ನಾವು ಧನ್ಯವಾದ. ಯಾಕೆಂತಂದರೆ ಈ ಶಂಕರಗೌಡರ ಹೆಸರು ಅಂದರೆ ಹಂಗೆ ನಮಗೆ JP ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಕೊನೆ ಈ ಮಂಡ್ಯ ಜಿಲ್ಲೆಯಲ್ಲಿ ದಿವಂಗತ ಕೆ.ವಿ. ಶಂಕರಗೌಡರ ಹೆಸರನ್ನು ಹೇಳಿದ್ರೆ ಮಾತ್ರ ಕಣೆ ದುಡ್ಡು ಹುಟ್ಟೋದು, ಇನ್ನು ಯಾವ ಹೆಸರು ಹೇಳಿದ್ರು ದುಡ್ಡು ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಇದ್ರ ಮಾತ್ರ ಲೆಕ್ಕ ಹಾಕಲಿ. ಯಾಕೆಂತಂದರೆ ಶಂಕರಗೌಡರ ಒಂದು ನಿಸ್ವಾರ್ಥ ಸೇವೆ ಆ ರೀತಿ ಇತ್ತು. ಹಾಗಾಗಿ ಅವ್ರ ಹೆಸರು ಹೇಳಿದ್ರೆ ಈಗಲೂ ಕೂಡ ನೋಡಿ 1990ರಲ್ಲಿ ತೀರೋಗಿದ್ದವರು, ಈಗಾಗಲೇ 36 ವರ್ಷ ಆಯಿತು. 36 ವರ್ಷಗಳಾದರೂ ಕೂಡ ಮತ್ತೆ ಶಂಕರಗೌಡ ಅಂತೇಳಿ ನಿರಂತರವಾಗಿ ಇಡೀ ಜಿಲ್ಲೆ ಜ್ಞಾಪಿಸ್ಕೊಳ್ಳುವಂಥ ಅವ್ರ ಕೆಲಸವನ್ನು ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ನಿಸ್ವಾರ್ಥ ಸೇವೆ ಯಾವ ರೀತಿ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವರ ಹೆಸರಿನಲ್ಲಿ ಪ್ರತಿನಿತ್ಯವೂ ಕೂಡ ಕಾರ್ಯಕ್ರಮ ನಡೆದರೂ ತಪ್ಪೇನಿಲ್ಲ. ನಿರಂತರವಾಗಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನಗಳಿರ್ಬೋದು, ಅವರ ಹುಟ್ಟುಹಬ್ಬ ಇರ್ಬೋದು, ಅವರ ಹೆಸರಿನಲ್ಲಿ ಪುಸ್ತಕಗಳಿರ್ಬೋದು, ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಅದು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ಶ್ರೀನಿವಾಸ್, ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ, ಕಾರ್ಯದರ್ಶಿ ಲೋಕೇಶ್ ಚಂದಗಾಲು, ಆನಂದ ಶಿಕ್ಷಣ ಸಂಸ್ಥೆ ಖಜಾಂಚಿ ಸ್ವಾಮಿಗೌಡ ಭಾಗವಹಿಸಿದ್ರು. ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಕೋರ್ಸ್ವಾರು AI ಮೌಲ್ಯವರ್ಧಿತ ಕಲಿಕಾ ಮಾರ್ಗ ಯೋಜನೆಯನ್ನು ತಾಂತ್ರಿಕ ಶಿಕ್ಷಣದಲ್ಲಿ ಪರಿಚಯಿಸುತ್ತಿದೆ ಎಂದು ಮೈಸೂರು ರಾಯಲ್ ಎಜುಕೇಷನ್ ಟ್ರಸ್ಟ್ನ ಖಜಾಂಚಿ ಡಾಕ್ಟರ್ ರಾಮಲಿಂಗಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಈ ರೀತಿಯ ಪ್ರಯೋಗವನ್ನು MRIT ಕಾಲೇಜಿನಲ್ಲಿ ಮಾತ್ರವೇ ಪರಿಚಯ ಮಾಡುತ್ತಿದ್ದು, ಎಲ್ಲ ಕೋರ್ಸುಗಳ 7 ಸೆಮಿಸ್ಟರ್ನ ವಾರಕ್ಕೆ 3 ಮೀಸಲು ಗಂಟೆಗಳಲ್ಲಿ ತರಬೇತಿ ನೀಡಲಾಗುವುದು ಎಂದರು. ವಾರದ 3 ಗಂಟೆಗಳಂತೆ ಸೆಮಿಸ್ಟರ್ಗೆ 42 ಗಂಟೆಗಳ ತರಬೇತಿಯೊಂದಿಗೆ 7 ಸೆಮಿಸ್ಟರ್ಗೆ 294 ಗಂಟೆಗಳ ತರಬೇತಿ ನೀಡಲಾಗುವುದು ಎಂದರು. ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಒಂದು ಮಹತ್ವದ ಶೈಕ್ಷಣಿಕ ಉಪಕ್ರಮಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗುತ್ತಿದೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪ್ರತಿಯೊಂದು ಕ್ಷೇತ್ರದಲ್ಲೂ ವೇಗವಾಗಿ ಬೆಳೆಯುತ್ತಿದೆ. ಈ ಬದಲಾವಣೆಯನ್ನು ಗಮನದಲ್ಲಿಟ್ಟುಕೊಂಡು 2026-27ನೆಯ ಶೈಕ್ಷಣಿಕ ವರ್ಷದಿಂದ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗಾಗಿ 7 ಸೆಮಿಸ್ಟರ್ ಬ್ರಾಂಚ್ ಸ್ಪೆಸಿಫಿಕ್ AI ವ್ಯಾಲ್ಯೂ ಆ್ಯಡೆಡ್ ಲರ್ನಿಂಗ್ ಪಾತ್ವೇ ಅನ್ನು ಪರಿಚಯಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು VTU ಪಾಠ್ಯಕ್ರಮಕ್ಕೆ ಹೆಚ್ಚುವರಿಯಾಗದೆ ಮೌಲ್ಯವರ್ಧಿತ ತರಬೇತಿಯಾಗಿದ್ದು, VTU ಪಾಠ್ಯಕ್ರಮವನ್ನು ಇದು ಬದಲಾಯಿಸುವುದಿಲ್ಲ. ಪ್ರತಿ ಸೆಮಿಸ್ಟರಲ್ಲೂ ವಾರಕ್ಕೆ 3 ಗಂಟೆಗಳ ವಿಶೇಷ AI ತರಬೇತಿ ನೀಡಲಾಗುತ್ತದೆ. 7ನೆಯ ಸೆಮಿಸ್ಟರ್ಗಳಿಗೆ ಒಟ್ಟು 294 ಗಂಟೆಗಳ ತರಬೇತಿ ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿದೆ. ಪ್ರತಿ ವಿಭಾಗದ ವಿದ್ಯಾರ್ಥಿಗಳಿಗೆ ಅವರ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೌಶಲ್ಯಗಳನ್ನು ಕಲಿಸಲಾಗುವುದು. ಉದಾಹರಣೆಗೆ ಸಪೋಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜಿಯೋ AI ಪ್ರಾಡಕ್ಟ್ ಇಂಜಿನಿಯರಿಂಗ್ ಅಂದು, ಮತ್ತು AIML ವಿದ್ಯಾರ್ಥಿಗಳಿಗೆ ML ಆಪ್ಷನ್ ಮತ್ತು ಅಜೆಂಟಿಕ್ ಸಿಸ್ಟಮ್ ಅಂತಲೂ, ಮತ್ತು ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ AI ಡ್ರಿವನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಜನರೇಟಿಂಗ್ ಡಿವೈಸ್ ಅಂತಲೂ ಡಿಸೈನಿಂಗ್ ಅಂತ. ಟ್ರಸ್ಟ್ನ ಕಾರ್ಯದರ್ಶಿ ನಂದಿನಿ ನರಸಿಂಹಮೂರ್ತಿ ಮಾತನಾಡಿ, ಎಲ್ಲ ಕೋರ್ಸ್ಗಳ ವಿದ್ಯಾರ್ಥಿಗೂ ಒಂದೇ AI ಟೂಲ್ ಕಲಿಸುವುದು ನಮ್ಮ ಉದ್ದೇಶವಲ್ಲ. ಬಲವಾದ ಎಂಜಿನಿಯರಿಂಗ್ ಮೂಲತತ್ವಗಳು, ಶಾಖಾ ಜ್ಞಾನ, ಜವಾಬ್ದಾರಿಯುತ AI ಬಳಕೆ ಮತ್ತು ಪರಿಶೀಲಿತ ಕೆಲಸದ ಸಾಕ್ಷ್ಯವನ್ನು ಒಗ್ಗೂಡಿಸುವ ಗುರಿಯಾಗಿದೆ ಎಂದರು. ವಿದ್ಯಾರ್ಥಿಯು ತಾನು ನಿರ್ಮಿಸಿದ್ದನ್ನು ವಿವರಿಸಲು, ಪರೀಕ್ಷಿಸಲು, ತಿದ್ದಲು ಮತ್ತು ಉದ್ಯೋಗದಾತರ ಮುಂದೆ ಸಮರ್ಥಿಸಿಕೊಳ್ಳಲು ಶಕ್ತನಾಗಿರಬೇಕು ಎಂಬ ಉದ್ದೇಶದಿಂದ ಬೋಧನಾ ಕ್ರಮ ಸಿದ್ಧಪಡಿಸಿದ್ದೇವೆ ಎಂದು ಹೇಳಿದರು. ರೆಸ್ಪಾನ್ಸಿಬಲ್ AI ಅಂತ ಹೇಳ್ತೀವಿ ನಾವು. ಮತ್ತು ಇದನ್ನು ಅಸೆಸ್ಮೆಂಟ್, ಪರಿಶೀಲತೆ, ಅವರು ಹೇಗೆ ಮಾಡ್ತಾರೆ ಅದನ್ನೆಲ್ಲ ಒಗ್ಗೂಡಿಸೋದು ನಮ್ಮ ಗುರಿಯಾಗಿರುತ್ತೆ. ಮತ್ತು ಆವಿಷ್ಕಾರವನ್ನು ಏನು ಮಾಡ್ತಾನೆ ಅದನ್ನು ಅವನು ಎಕ್ಸ್ಪ್ಲೇನ್ ಮಾಡಿ, ಅಂದರೆ ವಿವರಿಸಿ
ಅದನ್ನು ಪರೀಕ್ಷಿಸಿ ಅದನ್ನು ನಾವು ತಿದ್ದಿ ಅದನ್ನು ಉದ್ಯೋಗದಾತರ ಮುಂದೆ ಸಮರ್ಥಿಸಿಕೊಳ್ಳಲು ಅವನು ಶಕ್ತನಾಗಿರಬೇಕು ಅಂತ ನಾವು ಹೇಳ್ತೀವಿ. ಇದೊಂದೇ ಉದ್ದೇಶ ಅಷ್ಟೇ. ಇದನ್ನು ಯಾಕೆ ನಾವು ಈಗ ಯಾವುದು ಹೊಸ ಕೋರ್ಸ್ನ ನಾವು ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಈಗ ಇದಕ್ಕೇನು ಬೇಕಾಗುತ್ತೆ, ನಮಗೆ ಸೌಲಭ್ಯಗಳು AI ಲ್ಯಾಬ್ ಬೇಕಾಗುತ್ತೆ ಅಥವಾ ಸೈಬರ್ ಸೆಕ್ಯೂರಿಟಿ ಲ್ಯಾಬ್ ಬೇಕಾಗುತ್ತೆ. ಇದು ಕೇವಲ ನಮ್ಮ ವಿದ್ಯಾರ್ಥಿಗೆ ಸೀಮಿತವಾಗದೇನೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಬಂದು ಇದನ್ನು ಸದುಪಯೋಗ ಪಡ್ಕೊಳ್ಬೋದು. ಬರೀ ನಮ್ಮ ಮಕ್ಕಳಿಗೆ ಆದರೆ ನಾವು ಏನೋ ಒಂದು ಇದು ಮಾಡ್ಬೋದು, ಅವ್ರಿಗಾದರೆ ಏನಾದ್ರು ಒಂದು ಚಾರ್ಜ್ ಮಾಡಲೇಬೇಕಾಗುತ್ತೆ ಬೇರೆ ವಿದ್ಯಾರ್ಥಿ ಆಗಿರೋದ್ರಿಂದ. ಇಲ್ಲಿ ನಮ್ಮ MRITನಲ್ಲಿ ಹೇಳೋದಾದರೆ, ನೀವು ನೋಡೋದಾದರೆ ಹೆಚ್ಚಾಗಿ ಗ್ರಾಮೀಣ ಪ್ರತಿಭೆಗಳು ಬರ್ತಾ ಇದ್ದಾರೆ. ಎಲ್ಲ ರೈತಾಪಿ ಮಕ್ಕಳುಗಳು ಹೆಚ್ಚು ನಮ್ಮ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಅಭಿನಂದನ್, ಉಪಪ್ರಾಂಶುಪಾಲ ಡಾಕ್ಟರ್ ನಕುಲ್ ಇದ್ದರು. ಮೇಕೆದಾಟು ಕಟ್ಟೆ ಕಟ್ಟುತ್ತೇವೆ, ತಡೆಯೋ ತಾಕತ್ತು ತಮಿಳುನಾಡಿಗಿಲ್ಲ ಎಂದು ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ತಮಿಳುನಾಡಿಗೆ ಹೆಚ್ಚುವರಿ ನೀರಿಗಾಗಿ ಮೇಲ್ಮನವಿ ಸಲ್ಲಿಕೆ ವಿಚಾರದಲ್ಲಿ ತಮಿಳುನಾಡಿನವರು ಖ್ಯಾತಿ ತೆಗೆಯೋದೇ ಕೆಲಸ. ನೀರಿಗಿಂತ ರಾಜಕೀಯ ಮುಖ್ಯ. ಪಾಕಿಸ್ತಾನದವರು ಇಂಡಿಯಾ ಮೇಲೆ ಕತೆ ಬಿಡ್ತಾರಲ್ಲ, ಆ ರೀತಿ. ನ್ಯಾಯಮಂಡಳಿಯ ಆದೇಶ ಪಾಲಿಸೋಕೆ ಸರ್ಕಾರ ಸಿದ್ಧ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಮ್ಮನೆ ಟೈಮ್ ವ್ಯರ್ಥ ಮಾಡ್ತಾರೆ. ತಮಿಳುನಾಡಿನವರು ಕೋರ್ಟ್ನಲ್ಲಿ ಚೀಮಾರಿ ಹಾಕಿಸ್ಕೊಳ್ತಾರೆ. ಕಾವೇರಿ ತಮಿಳುನಾಡಿದ್ದಲ್ಲ, ನಮ್ಮ ಮೈಸೂರು ಮಹಾರಾಜರು ಒಡವೆ ಇಟ್ಟು ಕಟ್ಟಿದ ಕಟ್ಟೆ. ಪುಕ್ಕಟ್ಟೆ ನೀರು ಕೊಡ್ತಿರೋರು ನಾವು, ಕಾವೇರಿ ನಿಮ್ಮದಲ್ಲ ನಮ್ಮದು ಎಂದು ರವಿಕುಮಾರ್ ಹೇಳಿದ್ದಾರೆ. ಡಿಕೆಶಿ ಕಾಲ್ಗುಣದಿಂದ ಮಳೆಯಾಗಿ ಕಟ್ಟೆ ತುಂಬ್ತಾ ಇದೆ. ವಿರೋಧ ಪಕ್ಷದವರು ಮಳೆ ಬರೋಕ್ಕೂ ಬಿಡಲ್ಲ. ವಿರೋಧ ಪಕ್ಷದವರದ್ದು ಸಣ್ಣತನ. ಡಿಕೆಶಿ ಬಂದರೂ ಮಳೆ ಬಂದಿಲ್ಲ ಅಂತಾರೆ. ಇವಾಗ ಮಳೆ ಬರ್ತಿದೆ, ಏನು ಹೇಳ್ತೀರಿ? ಪ್ರಕೃತಿಗೂ ಕಾಲ್ಗುಣಕ್ಕೂ ಏನು ಸಂಬಂಧ? ಇವಾಗ ಮಳೆ ಬರ್ತಿದೆ, ಅದೃಷ್ಟವಂತ ಡಿಕೆಶಿನ ಮುಖ್ಯಮಂತ್ರಿನ ಅಂತಾರ. ವಿರೋಧ ಪಕ್ಷ ಡಿಕೆಶಿ ಅವರನ್ನು ಕ್ಷಮೆ ಕೇಳಬೇಕು. ಬಹಿರಂಗವಾಗಿ ಕ್ಷಮೆ ಕೇಳಿ ಸುಮ್ಮನೆ ಡ್ರಾಮಾ ಮಾಡೋದಲ್ಲ ಎಂದು ರವಿಕುಮಾರ್ ತಿಳಿಸಿದ್ರು. ತಮಿಳ್ನಾಡವ್ರದ್ದು ಖ್ಯಾತೆ ತೆಗೆಯೋದೇ ಕೆಲಸ. ಅವ್ರಿಗೇನಂದರೆ ನೀರಿಗಿಂತ ರಾಜಕೀಯ. ಈ ಪಾಕಿಸ್ತಾನದಲ್ಲಿ ಗೌರ್ಮೆಂಟ್ ಬಿದೋಗೋ ಟೈಮಲ್ಲಿ ಇಂಡಿಯಾ ಮೇಲೆ ಸುಮ್ಮನೆ ಕತೆ ಬಿಡ್ತಾರಲ್ಲ, ಹಂಗೆ ಇವರು ತಮಿಳ್ನಾಡವ್ರದ್ದು ಅವರ ಅಭಿವೃದ್ಧಿ ಆ ವಿಚಾರಗಳಿಗೆ ವಿರೋಧ ಪಕ್ಷದವ್ರು ಇದ್ದಾಗೆಲ್ಲ ಕಾವೇರಿ ನೆನಪರೋದು. ಅದೇನಿಲ್ಲ, ನೀರು ಏನು ನ್ಯಾಯಮಂಡಳಿ ತೀರ್ಪು ಕೊಟ್ಟಿದೆ ಅದನ್ನು ಪಾಲಿಸೋಕ್ಕೆ ಸರ್ಕಾರ ಸಿದ್ಧ ಇದೆ. ಅವ್ರು ಸುಮ್ಮನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಟೈಮ್ ವ್ಯರ್ಥ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿಸ್ಕೋತಾರೆ ಅವರು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕಾವೇರಿ ಅವ್ರದ್ದಲ್ಲ, ಮೈಸೂರು ಮಹಾರಾಜರು ಒಡವೆ ಇಟ್ಟು ಕಟ್ಟಿದಂಥ ಅಣೆಕಟ್ಟು. ನಿಮಗೆ ಪುಕ್ಕಟ್ಟೆ ನೀರು ಕೊಡ್ತಾರೋದು ನಾವು. ಕಾವೇರಿ ನಿಮ್ಮದಲ್ಲ. ತಮಿಳ್ನಾಡವ್ರಿಗೆ ಹೇಳ್ತಾ ಇದ್ದೀವಿ, ಕಾವೇರಿ ನಿಮ್ಮದಲ್ಲ, ಕಾವೇರಿ ನಮ್ಮದು. ವಿಜಯ್ ಪ್ರಭಾಕರನ್, ಕಾವೇರಿ ನಮ್ಮದು. DK ಶಿವಕುಮಾರ್ ಅವರ ಕಾಲ್ಗುಣ ಮಳೆ ಆಗ್ತಾಯಿದೆ, ಸಮೃದ್ಧಿ ಆಗ್ತಾಯಿದೆ. ವಿರೋಧ ಪಕ್ಷದವ್ರು ಹೇಳ್ತಿದ್ರಲ್ಲ, ತಡ್ಕೊಳ್ಳೋದೇ ಇಲ್ಲಲ್ರಿ, 5 ದಿನ ತಡ್ಕೊಳ್ಳಲ್ಲ, ಮಳೆ ಬರೋಕ್ಕೂ ಬಿಡಲ್ಲ. ಇದು ವಾತಾವರಣದಲ್ಲಿ ಇರೋದಕ್ಕೂ ಇದು ಏನಂದರೆ ಅಂದರೆ ಇದೆಲ್ಲ ನೋಡಿದ್ರೆ ಅವರ ಸಣ್ಣ ಬುದ್ಧಿ ವಿರೋಧ ಪಕ್ಷದವ್ರದ್ದು. ಅಂದರೆ DK ಶಿವಕುಮಾರ್ ಎಲ್ಲಿ ಒಳ್ಳೆ ಕೆಲಸ ಮಾಡಿಬಿಡ್ತಾರೋ, ನಮ್ಮ 7 ಹೆಸರಿದಾಗ ನಮ್ಮ ಪಕ್ಷ ಧೂಳಿಪಟ ಆಗ್ತದೋ ಅನ್ನೋ ಬೈಕೆ 2 ದಿನ ಮಳೆ ಬರಲಿಲ್ಲ ಅಂದರೆ ನೋಡಿ DK ಶಿವಕುಮಾರ್ ಬಂದರೆ ಮಳೆ. ಈಗ ಮಳೆ ಬರ್ತಾಯ್ತಲ್ಲ, ಏನು ಹೇಳ್ತಾರೆ? ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದೆ. ಮೇಕೆದಾಟು ಅಣೆಕಟ್ಟು ಕಟ್ಟಲು ನಾವು ರೆಡಿ ಇದ್ದೇವೆ. ಮೇಕೆದಾಟು ತಡೆಯೋಕೆ ತಮಿಳುನಾಡಿನವರಿಗೆ ತಾಕತ್ತಿಲ್ಲ. ಮೇಕೆದಾಟನ್ನು ಕಟ್ಟೆ ಕಟ್ಟುತ್ತೇವೆ ಎಂದು ರವಿಕುಮಾರ್ ಪುನರುಚ್ಚರಿಸಿದರು. ಎಲ್ಲ ಸಣ್ಣ ಪುಟ್ಟದ್ದು ಇರಲಿ, ಅದೆಲ್ಲ ಸಣ್ಣ ಪುಟ್ಟದ್ದು ಇರುತ್ತೆ. 2 ದಿನದಲ್ಲಿ ಎಲ್ಲ ಬಗೆಯಿರುತ್ತೆ. ಏನು 130-140 ಜನ ಇದ್ದಾಗ ಒಂದು ಸಣ್ಣ ಪುಟ್ಟದ್ದು ಎಲ್ಲರೂ ಆಗಬೇಕು ಅನ್ನೋದು. ಆದವರು ಸಂತೋಷದಲ್ಲಿ ಓಡಾಡ್ತಾ ಇರ್ತಾರೆ, ಆಗದೇ ಇರೋರು 1-2 ದಿನ ದುಃಖ. ಅದೆಲ್ಲ ನಮ್ಮ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ. ಎಲ್ಲರನ್ನ ಕರೆದು ಮಾತನಾಡಿ ಎಲ್ಲವನ್ನು ತಿಳಿ ಮಾಡ್ತಾರೆ. ಯಾವುದೇ ಗೊಂದಲ ಆಗಲ್ಲ. ಯಾವುದು ನಮ್ಮ ಪಕ್ಷದಲ್ಲಿ ಅವರು ದುಡಿದಿದ್ದಾರೆ, ಅವ್ರಿಗೂ ಒಂದು ಆಸೆ ಇತ್ತು, ಆಗಿಲ್ಲ ನಾವು ನೋವಲ್ಲಿ ಮಾತಾಡ್ತಾ ಇರ್ತಾರೆ. ಎಲ್ಲರನ್ನು ಕರೆದು ಸಮಾಧಾನ ಮಾಡಿ 2 ದಿನದಲ್ಲಿ ಬರ ಹೇಳಿದ್ದಾರೆ. ಎಲ್ಲ ಈಗ ಆಲ್ರೆಡಿ ಉಸ್ತುವಾರಿ ಸಚಿವರುಗಳನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಬರದ ಅಧ್ಯಯನ ಮಾಡಬೇಕು, ಸರ್ಕಾರಕ್ಕೆ ವರದಿ ಕೊಡಬೇಕಂತ ಹೇಳಿದ್ರು. ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ವಿರೋಧ ಪಕ್ಷದವರು ಅವ್ರ ಆಸೆಗೆ ಮಣ್ಣೀರು ಕಣ್ಣೀರು ಎಲ್ಲ ಬೀಳುತ್ತೆ. ಅವ್ರಿಗೆ ಆಸೆ ಏನೋ ಆಗ್ಬಿಡ್ಬೇಕು, DK ಶಿವಕುಮಾರ್ ಅವ್ರದ್ದು ಅಳ್ಳಾಡಿಸ್ಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು, ಹಿಂಗೆ ಮಾಡಬೇಕು. ಅದೆಲ್ಲ ಏನೂ ಆಗಲ್ಲ. ಅದೇನೋ ಹಿಂಗೆ ಬಾಯಿ ಬಿಟ್ಕೊಂಡು ಅಂತಿದ್ರಂತೆ, ಬೀಳುತ್ತೆ ಅಷ್ಟೇ.
ಇದು ಬಾಂಧವ್ಯಗಳ ಬೆಸುಗೆ.